ಎಲ್ಲರಿಗೂ ದಿಶಾ ಕ್ಲೌಡ್ ಕಿಚನ್ ಕಡೆಯಿಂದ ನಮಸ್ತೆ. ಏನಪ್ಪಾ ಅಂದ್ರೆ ನಾನು ಇವಾಗ ಟೀ ಮಾಡ್ತಾ ಇದ್ದೆ. ಅಂದ್ರೆ ಇವಾಗ ಜಸ್ಟ್ ಒಂದು ಕಾಲ್ ಬಂತು, ಮ್ಯಾಮ್ ಇವತ್ತು ನಾನು ಒಂಚೂರು ಕ್ಲೌಡ್ ಕಿಚನ್ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ ಅಂತ ಅಂದ್ಬಿಟ್ಟು ಒಂದು ವೀಕ್ ಇಂದ ಅವಾಗೆ ತುಂಬಾ ದಿನಗಳಿಂದ ತುಂಬಾ ಜನ ಫೋನ್ ಮಾಡ್ತಾನೆ ಇದ್ರು. ಯಾವ ತರ ಅಂದ್ರೆ ಮ್ಯಾಮ್ ಇನ್ಫಾರ್ಮೇಶನ್ ಕೊಡಿ ಮ್ಯಾಮ್ ಅಂತ ಕೇಳ್ತಾನೆ ಇದ್ರು. ನಾನು ಅದು ಅಲ್ಲದೆ ಇವತ್ತು ಗುರುವಾರ ನನ್ನ ಕಿಚನ್ ಕ್ಲೋಸ್ ಇರುತ್ತೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಂತ ಅಂದ್ರೆ ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ಹೇಳಿ. ಕ್ಲೌಡ್ ಕಿಚನ್ ನ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ರೆ ಫಸ್ಟ್ ನಮ್ಗೆ ನಮಗೆ 100% ಗ್ಯಾರಂಟಿ ಇರಬೇಕು. ಒಳ್ಳೆ ರೀತಿ ಫುಡ್ ನ ನಾವು ಕಸ್ಟಮರ್ಸ್ಗೆ ತಲುಪಿಸ್ತೀವಿ ಅನ್ನೋ ನಂಬಿಕೆ ಇರಬೇಕು. ಅವಾಗ ನಾವು ಕ್ಲೌಡ್ ಕಿಚನ್ ನ ಆರಾಮಾಗಿ ಸ್ಟಾರ್ಟ್ ಮಾಡಬಹುದು. ಆಮೇಲೆ ಏನಂತ ಅಂದ್ರೆ ನಮ್ಗೆ ಎಲ್ಲಾ ತರದ ಅಡಿಗೆನೂ ಮಾಡಕ್ ಬರುತ್ತೆ ಅನ್ನೋದಲ್ಲ, ನಮ್ಗೆ ಒಳ್ಳೆ ಫುಡ್ ಯಾವ್ದು ಬರುತ್ತೆ ಮಾಡಕ್ಕೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಾವು ಈ ಅಡಿಗೆನ ಚೆನ್ನಾಗಿ ಮಾಡ್ತೀವಿ ಅಂತ ನಿಮ್ಗೆ ಅನ್ಸುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ಬಿರಿಯಾನಿ ಅಂತ ಇಟ್ಕೊಳ್ಳಿ. ಬಿರಿಯಾನಿನ ಇವಾಗ ಯಾರಾದ್ರೂ ಬಂದಾಗೆಲ್ಲ ಮಾಡಿರ್ತೀವಿ ಅಲ್ವಾ, ಆವಾಗ ನಮ್ಗೆ ಅನ್ಸುತ್ತೆ ಬಿರಿಯಾನಿ ಚೆನ್ನಾಗಿ ಮಾಡ್ತೀವಂತ. ಅದೊಂದು ಎಕ್ಸಾಂಪಲ್ ಇಟ್ಕೊಳ್ಳಿ. ಬಿರಿಯಾನಿ, ಕಬಾಬ್ ಫ್ರೈ, ವೆಜ್ ಮೀಲ್ಸ್ ಇದೆಲ್ಲ ನೀವು ಇಟ್ಕೊಂಡು ಆರಾಮಾಗಿ ಕ್ಲೌಡ್ ಕಿಚನ್ ನ ಸ್ಟಾರ್ಟ್ ಮಾಡಬಹುದು. ಫಸ್ಟ್ ಆಗಿ ಕ್ಲೌಡ್ ಕಿಚನ್ ನ ಸ್ಟಾರ್ಟ್ ಮಾಡಕ್ಕೆ ಏನ್ ಬೇಕಂತಂದ್ರೆ ಫುಡ್ ಲೈಸೆನ್ಸ್ ಬೇಕು. ಫುಡ್ ಲೈಸೆನ್ಸ್ ಬೇಕಂತಂದ್ರೆ ನೀವು ಆನ್ಲೈನ್ ಮುಖಾಂತರನೂ ನಾವು ಅದನ್ನ ಅಪ್ಲೈ ಮಾಡಬಹುದು. 2 ಫೋಟೋ ಕೊಟ್ಟು ಮತ್ತೆ ಆಧಾರ್ ಕೊಟ್ರೆ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಅದನ್ನ ಪೇ ಮಾಡೋದ್ರಿಂದ ನಮ್ಗೆ ಪೇ ಮಾಡಬೇಕು. ಪೇ ಮಾಡಿದಾಗ ಅವನು 2 days ಅಲ್ಲಿ ನಮ್ಗೆ ಹೇಳ್ತಾರೆ ನಿಮ್ದು ಲೈಸೆನ್ಸ್ ಬಂದಿದೆ, ಬಂದಿಸ್ಕೊಂಡು ಹೋಗಿ ಅಂತ ಆನ್ಲೈನ್ ಅಲ್ಲೇ ನಮ್ಗೆ ಕಳಿಸ್ಕೊಡ್ತಾರೆ. ಆನ್ಲೈನ್ ಮುಖಾಂತರ ತಗೋಬಹುದು. ನಿಮ್ಗೆ ಏನಾದ್ರೂ ಗೊತ್ತಿರೋದಿದ್ರೆ ಆಫ್ಲೈನ್ ಮುಖಾಂತರ ತಗೋಬಹುದು. ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ, ಬೇಕಿದ್ರೆ ನಾವೇ ಮಾಡಿಸ್ಕೊಡ್ತೀವಿ ಅದನ್ನ ಫುಡ್ ಲೈಸೆನ್ಸ್ ನ. ಅಷ್ಟೇ ಸರ್ಟಿಫಿಕೇಟ್ ಬರುತ್ತೆ. ಸರ್ಟಿಫಿಕೇಟ್ ಬಂದ ತಕ್ಷಣ ಏನ್ ಮಾಡೋದು ಅಂತ ನೆಕ್ಸ್ಟ್ ನಮ್ಮ ಹತ್ರ ಕ್ವಶನ್ ಬರುತ್ತೆ. ಅವಾಗ ಏನ್ ಮಾಡ್ಬೇಕಂತ ಅಂದ್ರೆ ನಾವು ಝೊಮ್ಯಾಟೊ ಮತ್ತೆ ಸ್ವಿಗ್ಗಿ ಅವ್ರ ಜೊತೆ ಟೈ ಆಫ್ ಆಗ್ಬೇಕು. ಆ ಟೈ ಆಫ್ ಆಗ್ಬೇಕಂತಂದ್ರೆ ನಾವು ಫುಡ್ ನ ಅವ್ರಿಗೆ ಪ್ರಿಪೇರ್ ಮಾಡಿ ಫೋಟೋ ತೆಗೆದು ಅವ್ರಿಗೆ ಕಳಿಸ್ಬೇಕು. ಅವ್ರು ಕಳಿಸಿದಾಗ ಇಷ್ಟು ಅಪ್ರೂವ್ ಮಾಡ್ತಾರೆ. ಅದ್ರ ಜೊತೆಗೆ ಅದಕ್ಕೆ ಎಷ್ಟು ಅಮೌಂಟ್ ಇಡಬೇಕು ಅನ್ನೋದೆಲ್ಲ ನಾವು ಪ್ರೀ ಪ್ಲಾನಿಂಗ್ ಮಾಡ್ಕೊಂಡಿರ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಫುಡ್ ಮೆನು ನಾವು ಅವ್ರ ಜೊತೆ ಸ್ವಿಗ್ಗಿ ಝೊಮ್ಯಾಟೊದ ಜೊತೆ ರಿಜಿಸ್ಟರ್ ಆದ್ಮೇಲೆ ನಾವು ಅವ್ರ ಹತ್ರ ಫುಡ್ ಮೆನುನ ನಾವು ಅವ್ರಿಗೆ ಕಳಿಸ್ಬೇಕು. ಯಾವ ತರ ಅಂತ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಬಿರಿಯಾನಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಎಷ್ಟು ಅಮೌಂಟ್, ಕಬಾಬ್ಗೆ ಎಷ್ಟು ಅಮೌಂಟ್, ಈ ತರ ಎಲ್ಲ ನಾವು ಅವ್ರಿಗೂ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ಬೇಕು. ಫಸ್ಟ್ ಏನಪ್ಪಾ ಮಾಡ್ಬೇಕಂತ ಅಂದ್ರೆ ಫಸ್ಟ್ ನಾವು ಫುಡ್ ಮೆನುನ ಪ್ಲಾನ್ ಮಾಡ್ಕೋಬೇಕು. ಯಾವ ತರ ಅಂತ ಅಂದ್ರೆ ಇವಾಗ ನಾವು ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು. ಈ ತರ ಇವಾಗ ಅನ್ನ, ಸಾರು, ಚಪಾತಿ, ಪಲ್ಯ, ಪಾಯಸ ಈ ತರ ವೆಜ್ ಅಲ್ಲಿ ಮಾಡ್ಕೊಳ್ಳೋದು. ನಾನ್ ವೆಜ್ ಅಲ್ಲಿ ಮುದ್ದೆ ಅಥವಾ ಚಪಾತಿ, ಅನ್ನ, ಸಾಂಬಾರ್, ಚಿಕನ್ ಫ್ರೈ, ಕಬಾಬ್ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಆಡ್ ಮಾಡ್ತೀವಿ ಅಂತಂದ್ರೆ ಮೊಟ್ಟೆನೂ ಆಡ್ ಮಾಡ್ಬೋದು. ಈ ತರ ಪ್ಲಾನಿಂಗ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಮನೇಲಿ ಮಾಡಿರೋ ಊಟ ಆಗಿರೋದ್ರಿಂದ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಅದನ್ನ ನಾವು ತುಂಬಾ ಚೆನ್ನಾಗಿ ಮಾಡ್ಕೊಂಡ್ರೆ ನಮ್ಗೆ ಒಳ್ಳೆ ರಿವ್ಯೂ ಬರುತ್ತೆ, ಒಳ್ಳೆ ತರ ಇನ್ಕಮ್ ಬರ್ತಾ ಹೋಗುತ್ತೆ. ನೀವು ಏನಾದ್ರೂ ಯಾವ ತರ ಊಟನ ಪ್ರಿಪೇರ್ ಮಾಡ್ತೀವಿ ಮತ್ತೆ ಯಾವ ತರ ಪ್ಯಾಕಿಂಗ್ ಮಾಡ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.